ಜಾತಿ ಗಣತಿ ವರದಿ ವಿಚಾರಕ್ಕೆ ನಾಳೆ ವಿಶೇಷ ಸಂಪುಟ ಸಭೆ ನಡೆಯಲಿದೆ. ಇನ್ನು ನಾಳಿನ ಸಭೆಯಲ್ಲಿ ವಿಶೇಷ ಅಧಿವೇಶನವನ್ನ ಕರೆಯಲು ಒತ್ತಾಯಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಜಾತಿ ಗಣತಿ ವಿಚಾರದ ಬಗ್ಗೆ ವಿಶೇಷ ಅಧಿವೇಶನದಲ್ಲಿ ಚರ್ಚೆ ಆಗಲಿ ಅನ್ನೋ ಕಾರಣಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇತರೆ ಸಚಿವರು ಒತ್ತಾಯಿಸುವ ಸಾಧ್ಯತೆ ಇದೆ. ಸದನದಲ್ಲಿ ಈ ವಿಚಾರ ಚರ್ಚೆಯಾದ್ರೆ ಮುಕ್ತವಾದ ಮಾಹಿತಿ ಸಿಗುತ್ತೆ. ಹಾಗೇನೆ ರಾಜ್ಯದ ಜನರಿಗೂ ಕೂಡ ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಹೀಗಾಗಿ ಸದನದಲ್ಲಿ ಜಾತಿ ಗಣತಿ ಚರ್ಚೆಗೆ ಸಚಿವರು ಒತ್ತಾಯ ಮಾಡಲಿದ್ದಾರೆ. ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ವಿಶೇಷ ಅಧಿವೇಶನವನ್ನ ಕರೆಯಿರಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಬೇಡಿಕೆ ಇಡಲಿದ್ದಾರೆ ಸಚಿವರು. ಅಭಿ ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾಳೆ ವಿಶೇಷ ಸಚಿವ ಸಂಪುಟ ಸಭೆ ಇದೆ. ಆ ಸಭೆಯನ್ನ ಸಂಪೂರ್ಣವಾಗಿ ಜಾತಿ ಗಣತಿ ವರದಿ ವಿಚಾರದ ಚರ್ಚೆಗೆ ಮೀಸಲಿರಿಸಲಾಗಿದೆ. ಅದರ ಜೊತೆಗೆ ಮತ್ತೊಂದು ಒತ್ತಾಯ ಮಾಡುವ ಸಾಧ್ಯತೆ ಇದೆ. ಸಚಿವರೆಲ್ಲ ಸೇರ್ಕೊಂಡು ವಿಶೇಷ ಅಧಿವೇಶನವನ್ನ ಕರೆಯಿರಿ ಅಂತ ಹೇಳಿ. ಇದಕ್ಕೆ ಎಷ್ಟರ ಮಟ್ಟಿಗೆ ಪುರಸ್ಕಾರ ಸಿಗಬಹುದು ಅಂತ ಹೇಳಿ ಡಿಸಿಎಂ ಡಿಕೆ ಅವರು ಕೂಡ ಮೊನ್ನೆ ಹೇಳಿದ್ರು, ಸಿಎಂ ಅವರು ವಿಶೇಷ ಅಧಿವೇಶನ ಕರೀತಾರೆ ಅಂತ ಹೇಳಿ. ಸಾಧ್ಯ ಆಗುತ್ತಾ? ಮಧು, ಈ ಒಂದು ವಿಚಾರವಾಗಿ ಈಗಾಗಲೇ ಸಂಪುಟದಲ್ಲೂ ಕೂಡ ಸಾಕಷ್ಟು ಆಯಾಮದಲ್ಲಿ ಚರ್ಚೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಈಗಾಗಲೇ SC ಸಮುದಾಯದ ನಾಯಕರು, ST ಸಮುದಾಯ ನಾಯಕರು, ಹಾಗೆ OBC ಸಮುದಾಯದ ನಾಯಕರು ಈ ವಿಚಾರವಾಗಿ ಸದನದಲ್ಲಿ ಚರ್ಚೆ ಆಗಬೇಕು ಅನ್ನುವಂಥ ಒಂದು ಪ್ರಸ್ತಾಪವನ್ನು ನಾಳಿನ ಸಭೆಯಲ್ಲಿ ಮಾಡ್ತಾರೆ ಅನ್ನುವಂಥ ಮಾಹಿತಿ ಈಗಾಗಲೇ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇನ್ನಿತರ OBC ನಾಯಕರು ಕೂಡ ಈ ಒಂದು ವಿಚಾರದಲ್ಲಿ ತುಂಬ ಸ್ಪಷ್ಟವಾಗಿದ್ದಾರೆ. ಯಾಕೆಂದರೆ ಈಗಾಗಲೇ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡೋದು ಬಂದು ಪರ ವಿರೋಧ ಚರ್ಚೆಗಳು 4 ಗೋಡೆಯ ಮಧ್ಯೆ ಅಥವಾ ಸಂಪುಟದಲ್ಲಿ ಗೌಪ್ಯವಾಗಿ ಮಾಡುವಂಥದ್ದು ಬೇರೆ ವಿಚಾರ. ಆದರೆ ಈ ವರದಿಯಲ್ಲಿ ಅನೇಕ ವಿಚಾರಗಳಿದೆ. ಕೆಲವೊಂದಿಷ್ಟು ಲೋಪದೋಷ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಲವರು ಸರಿ ಇದೆ ಅಂತ ಹೇಳ್ತಿದ್ದಾರೆ, ಮತ್ತು ಕೆಲವರು ವೈಜ್ಞಾನಿಕ ಅವೈಜ್ಞಾನಿಕ ಅನ್ನುವಂಥ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳು ಏನು ಚರ್ಚೆ ಆಗ್ತಾ ಇದೆ, ಇದನ್ನು ನಾವು ಎಲ್ಲೋ ಸಂಪುಟ ಸಭೆಯಲ್ಲೋ ಅಥವಾ ಇನ್ನಿತರ ವಿಷಯ ತಜ್ಞತೆಯಲ್ಲೋ ಅಥವಾ ಬೇರೆ ಯಾವುದೋ ಮೀಟಿಂಗ್ನಲ್ಲಿ ಮಾತನಾಡುವಂಥ ಬದಲು ಈ ವರದಿಯನ್ನು ಸಂಪೂರ್ಣವಾಗಿ ಸದನದಲ್ಲಿಟ್ಟು ಸದನದಲ್ಲಿ ಚರ್ಚೆ ಮಾಡೋಣ, ಈ ಚರ್ಚೆ ಮಾಡಿ ಆ ನಂತರ ಒಂದು ನಿರ್ಧಾರ ಮಾಡೋಣ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಸಂಪುಟಕ್ಕೆ ಅಥವಾ ಸಂಪುಟ ಸಭೆಯಲ್ಲಿ ಮಂಡಿಸ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಕ್ಕೆ ಕಾರಣ ಅಂದರೆ ಮಧು, ಈ ರೀತಿ ನೇರವಾಗಿ ಸದನದಲ್ಲಿ ಚರ್ಚೆ ಮಾಡುವಂಥ ಕಾರಣಗಳಿಂದಾಗಿ ಸಾರ್ವಜನಿಕರು ಕೂಡ ಈ ಒಂದು ವಿಚಾರವಾಗಿ ಸ್ಪಷ್ಟತೆ ಸಿಗುತ್ತೆ. ಯಾವ್ಯಾವ ವಿಚಾರ ಏನಿದೆ, ಯಾವ್ಯಾವ ಸಮುದಾಯ ಎಷ್ಟಿದೆ, ಜೊತೆಗೆ ಈ ಒಂದು ವರದಿಯಲ್ಲಿ ವೈಜ್ಞಾನಿಕತೆ ಇದೆಯೋ ಇಲ್ವೋ, ವರದಿ ಸರಿ ಇದೆಯೋ ಸರಿ ಇಲ್ವೋ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇಲ್ಲವಾದಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ. ಯಾರಿಗೇನು ಅನ್ನುವಂಥ ಒಂದು ಸ್ಪಷ್ಟ ಚಿತ್ರಣ ಖಂಡಿತವಾಗ್ಲೂ ಸಿಗಲ್ಲ. ಹೀಗಾಗಿ ಯಾರು ಏನೇ ಅಭಿಪ್ರಾಯ ವ್ಯಕ್ತಪಡಿಸಲಿ, ಕೇವಲ ಸಚಿವ ಸಂಪುಟದಲ್ಲಿರುವಂಥ ಮಿನಿಸ್ಟರ್ಗಳಷ್ಟೇ ಅಲ್ಲ, ಎಲ್ಲ ಶಾಸಕರು, ರಾಜ್ಯದ 224 ಶಾಸಕರಿಗೂ ಕೂಡ ಇದನ್ನು ಮುಕ್ತವಾಗಿಟ್ಟಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯದವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಗ ರಾಜ್ಯದ ಜನರಿಗೂ ಕೂಡ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಾಗುತ್ತೆ. ಅದಾದ ಬಳಿಕ ಮುಂದಿನ ನಿರ್ಧಾರವನ್ನು ಮಾಡೋಣ ಅನ್ನುವಂಥ ಸಲಹೆಯನ್ನು ಈ ಒಂದು ಸಭೆಯಲ್ಲಿ ಹಿರಿಯ ನಾಯಕರುಗಳು, ಹಿರಿಯ ಸಚಿವರು ಇರ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧು, ಧನ್ಯವಾದ ಪ್ರಮೋದ್, ತಮ್ಮೆಲ್ಲ ಮಾಹಿತಿಗಾಗಿ.